ಸೆಷನ್ ನಲ್ಲಿ ಮುಖ್ಯ ಅಜೆಂಡಾ ನಾಗರ ಪಂಚಮಿ ಬೇರೆ ಬರ್ತಾ ಇದೆ. ನಾಗರ ಪಂಚಮಿಯ ಸಂದರ್ಭದಲ್ಲಿ ನಾಗೇಂದ್ರನಂತ ದುಷ್ಟರಿಗೆ ಹಾಲಿರ್ಲಿಕ್ಕೆ ನಮಗೆ ಇಷ್ಟ ಇಲ್ಲ. ಇದು ಬುಸ್ಸನ್ನಲ್ಲ, ಈ ನಾಗೇಂದ್ರ ಬುಸ್ಸನ್ನಲ್ಲ. ಇದು ವಿಚಿತ್ರವಾದಂತ ಮಾನಸಿಕತೆ ಇರೋಂತ ನಾಗೇಂದ್ರ. ಆದ್ರೆ ನಂಗೆ ಬಹಳ ಬೇಸರದ ಸಂಗತಿ ಅಂತ ಹೇಳಿದ್ರೆ, ನಿನ್ನೆ ನಾನು ಹೇಗೆ ಟಿವಿ ನೋಡ್ತಾ ಇದ್ದೆ, DK ಶಿವಕುಮಾರ್ ಅವರು ಆಡಿದಂತ ಮಾತು ನಂಗೆ ಯಾಕೋ ಸ್ವಲ್ಪ ಬೇಸರ ತಂತು. ಎಷ್ಟು ಸಹಜವಾಗಿ ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ಯಾರ ಮೇಲೆ FIR ಇಲ್ಲ, ಯಾರ ಮೇಲೆ ಯಾರು ಬೇಲಲ್ಲಿಲ್ಲ, ಈ ತರದೆಲ್ಲ ಸಂಗತಿಗಳನ್ನ ಹೇಳು. ಯಾಕಂಗೆ ಹೇಳಿದ್ರೆ ನಂಗೆ ಅರ್ಥ ಆಗಿಲ್ಲ. ಹೇಳೋದು ನನ್ನ ಮೇಲೂ ಬೇಲಿದೆ ಅನ್ನೋ ಮಾತನ್ನು ನಾವು ಹೇಳುದು. ನಿಮ್ಮ ಮೇಲೆ ಇರುವಂತ ಬೇಲಿ ಯಾವುದು? ನೀವು ಬೇಲಿ ತಗೊಂಡಿರೋದು ಯಾವುದ್ರಲ್ಲಿ? ವಾಲ್ಮೀಕಿ ನಿಗಮದ ಹಗರಣದೊಳಗಡೆ ನಿಮ್ಮ ಮೇಲೆ ಬೇಲಿದೆಯಾ? ನಿಮ್ಮ ಮೇಲೆ ಬೇರೆ ಇರೋದು ಅಕ್ರಮ ಆಸ್ತಿಗಳನ್ನು ಮಾಡಿದ್ದೀರಿ ಅನ್ನೋದು, ಅದು ನೀವು ಒಟ್ಟು ಇಡೀ ಒಟ್ಟು ಕೋರ್ಟ್ ಇದೆ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ರು. ಆದ್ರೆ ನೀವು ಅದನ್ನ ಜಸ್ಟಿಫೈ ಮಾಡಿಕೊಂಡು ನಾಗೇಂದ್ರನಂತ ಸರ್ಕಾರವನ್ನ ಲೂಟಿ ಮಾಡಿರುವಂತ ವ್ಯಕ್ತಿ ಬಗ್ಗೆ ಇಷ್ಟು ಸಹಜವಾದಂತ ರೀತಿಯಲ್ಲಿ ಓನ್ ಮಾಡ್ಕೊಳ್ತೀರಿ ಅಂತ ಹೇಳಿದ್ರೆ ಇದು ಎಷ್ಟು ಸರಿ ಆಗತ್ತೆ ಅಂತ. ಮುಖ್ಯಮಂತ್ರಿಗಳ ಈ ಹಂತದೊಳಗೆ ಯೋಚನೆ ಮಾಡಿಬಿಟ್ರೆ ಕೆಳಗಡೆ ಇರೋರು ಅವ್ರು ಓಡಾಡ್ಕೊಂಡು ಮಾಡ್ಬಿಡ್ತಾರೆ. ಅದು ಹೇಳ್ಬಾರ್ದ ಪದನ. ಅಲ್ಲಲ್ಲಿರೋ ಹಿರಿಯರು ನಿಂತ್ಕೊಂಡು ಆ ಕೆಲಸ ಮಾಡಿದ್ರೆ ಜೊತೆಗಿರೋರು ಏನ್ ಮಾಡ್ತಾರೆ? ಓಡಾಡ್ಕೊಂಡು ಮಾಡ್ಬಿಡ್ತಾರೆ. ಸರಿಯಲ್ಲ ಇದು. ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ನನಗೆ ಗೌರವ ಇದೆ. ಆದ್ರೆ ಈ ಹೇಳಿಕೆ ಇದೆಯಲ್ಲ, ನಿಮಗೆ ಶೋಭೆ ತರುವಂತ ಹೇಳಿಕೆ ಅಲ್ಲ. ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದೀರಿ ಅಂತ ನೀವು ಯಾಕೆ ಹೊರತಿದ್ದೀರಿ ಅಂತ ನಾನು ಹೇಳೋದು. ಇಲ್ಲಿವರೆಗೂ DK ಶಿವಕುಮಾರ್ ಬೇರೆ ಮುಖ್ಯಮಂತ್ರಿ ಆದ್ಮೇಲೆ ನಾವು ನಿಮ್ಮಿಂದ ನಿರೀಕ್ಷೆ ಇದನ್ನ ಮಾಡಿರ್ಲಿಲ್ಲ, ನಾವು ಮಾಡೋದು ಇಲ್ಲ. ಇನ್ನು ಮುಂದೆ ಇದಕ್ಕೆ ಸರಿಯಾದಂತ ಒಂದು ತೀರ್ಮಾನವನ್ನ ನೀವು ತಗೊಳ್ತಿರೋದು ನಂಬಿಕೆ ನನಗಿದೆ. ಯಾಕೆ ಹೋರಾಟ ಮಾಡ್ಲಿಕ್ಕೆ ಅವಕಾಶ ಕೊಡ್ತೀರಿ ವಿರೋಧ ಪಕ್ಷದವರಿಗೆ? ನಾಗೇಂದ್ರ ಕೈ ಬಿಡಿ ಅಷ್ಟೇ. ನಮ್ದು 1 ಪಾಯಿಂಟ್ ಪ್ರೋಗ್ರಾಮ್. ಅದಾದ್ಮೇಲೆ ಇನ್ನೊಂದೆರಡು ಸಂಗತಿಗಳಿದೆ, ಹಿಂದೆ ಪ್ರಸ್ತಾಪ ಮಾಡಿದ್ದೆ. ಅದು ಅಂತ ಹೇಳಿದ್ರೆ, ಯಾರ್ಯಾರಿಗೆ ಪೆನ್ಷನ್ ಕೊಡ್ತಾ ಇದ್ದೀವಿ, ಪೆನ್ಷನ್ ಅನ್ನ ನಿಲ್ಲಿಸ್ತೀರಿ ಅಂತ ಹೇಳಿದ್ರೆ ಸರ್ಕಾರ ಅಂತ ಕರಿಬೇಕ ನಾವು? ಹ್ಯಾಂಡಿಕ್ಯಾಪ್ ನಿಲ್ಲಿಸ್ತೀರಿ, ವಿಧವಾ ವೇತನ ನಿಲ್ಲಿಸ್ತೀರಿ, ವಯೋವೃದ್ಧರಿಗೆ ಕೊಡುವಂತ ಇದನ್ನ ನಿಲ್ಲಿಸ್ತೀರಿ. ಹಂಗಾರೆ ಏನ್ ಮಾಡಕ್ ಹೊರಟಿದ್ದೀರಿ? ಇದನ್ನೆಲ್ಲ ನಿಲ್ಲಿಸೋದ್ರಿಂದ ಈಗ ನೋಡಿ 5 ತಿಂಗಳಾಗೋಗ್ಬಿಟ್ಟು 5-6 ತಿಂಗಳಾಗ್ತಾವಂತ. ಯಾರಿಗೆ ಪೆನ್ಷನ್ ಕೊಡ್ತಾ ಇದ್ರಿ, ಪೆನ್ಷನ್ ಅನ್ನ ಇವತ್ತು ಅದನ್ನ ಮರು ಪರಿಶೀಲನೆ ಮಾಡಬೇಕು, ಅದನ್ನ ಒಳಪಡಿಸಿದಿರಿ. 8 ವರ್ಷದಿಂದ ಪೆನ್ಷನ್ ಕೊಡ್ತಿರೋ ಸರ್ಕಾರ ಈಗಾಗ ಪರಿಶೀಲನೆಗೆ ಹೋಗ್ತಾ ಇದೆ. ನಂಗೆ ಅರ್ಥ ಆಗ್ತಾ ಇಲ್ಲ ಇದು. ಆಯ್ತು, ಪರಿಶೀಲನೆ 1 ತಿಂಗಳಲ್ಲಿ ಮುಗಿಸ್ರಿ. 6 ತಿಂಗಳು ಕೊಟ್ಟಿಲ್ಲ ನೀವು. ಪರಿಶೀಲನೆ ನೆಪದಲ್ಲಿ 6 ತಿಂಗಳು ಪೆನ್ಷನ್ ಕೊಡ್ಲಿಲ್ಲ ನೀವು. ಶಿವಮೊಗ್ಗ ನಗರ 1ರಲ್ಲಿ ನಗರ ಕ್ಷೇತ್ರ 1ರಲ್ಲಿ 12,000 ಜನಕ್ಕೆ ನೀವು ಪೆನ್ಷನ್ ಕೊಡ್ಬೇಕಾಗಿದ್ದು. ಅದ್ರೊಳಗಡೆ 6,000 ಜನದ್ದು ಈಗಾಗಲೇ ಕಟ್ಟೆ ಮಾಡ್ಬಿಟ್ಟಿದ್ದೀರಿ. ಇನ್ನು ಉಳಿದವರಿಗೆ ಏನ್ ಮಾಡ್ತಿದ್ದೀರಿ? ಪರಿಶೀಲನೆ ಒಳಪಡಿಸ್ತಾ ಇದ್ದೀರಿ. 6 ತಿಂಗಳದ್ದು ನೀವು ರಿಯಂಬರ್ಸ್ಮೆಂಟ್ ಮಾಡ್ತೀರಾ? ಅರಿಯರ್ಸ್ ಕೊಡ್ತೀರಾ? ನೀವು ಕೊಡಕ್ ಸಾಧ್ಯ ಇಲ್ಲ. ನೀವು ಉದ್ದೇಶಪೂರ್ವಕವಾಗಿ ಈ ಒಂದು ಪರಿಶೀಲನೆ ಒಳಪಡಿಸಿರುವಂತ ವ್ಯವಸ್ಥೆ ಇದೆಯಲ್ಲ ನಿಮ್ದು, ಇದೊಂದು ದೊಡ್ಡ ಹುನ್ನಾರದ ಸಂಗತಿ ಅಂತ ನಾನು ಭಾವಿಸ್ತೇನೆ. ಪೆನ್ಷನ್ ಹಣನೂ ಬೇಕು ಸರ್ಕಾರಕ್ಕೆ ಅಂತ ಹೇಳಿದ್ರೆ ಹೆಂಗಾಗತ್ತೆ ಸರ್? ಇದು ನಿಜವಾಗ್ಲೂ ನಾಚಿಕೆಗೇಡಿನ ಸಂಗತಿ ಅಂತ ನಾನು ಹೇಳ್ತೇನೆ. ಇದ್ರ ವಿರುದ್ಧವಾಗಿ ದೊಡ್ಡ ಹೋರಾಟವನ್ನ ನಾವು ರೂಪಿಸೋರಿದ್ದೇವೆ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ. ಶಿವಮೊಗ್ಗ ನಗರದಲ್ಲೂ ಮಾಡ್ತೇವೆ, ಜಿಲ್ಲೆಯಲ್ಲೂ ಕೂಡ ಮಾಡ್ತೇವೆ.